ಗೊತ್ತಿಲ್ಲ. ಶುಕ್ರವಾರ ಮಧ್ಯಾಹ್ನ ಮೇಲೆ ಚಾರ್ಜ್ ತೊಗೊಂಡೆ. ನಮ್ಮ ಮಂತ್ರಿಗಳು ಆದ BZ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತರು ಮಂತ್ರಿ ಮಾಡಿದ್ದಾರೆ. ಅವರು ಬಂದು ಚಾರ್ಜ್ ಕೊಟ್ಟು ಆವತ್ತು ಚಾರ್ಜ್ ತೊಗೊಂಡೆ. ನಮ್ಮ ಕ್ಷೇತ್ರದವರು ಕೆಲವು ಮುಖಂಡರು ಆವತ್ತು ಸೇರ್ಸೋಕ್ಕಾಗಲಿಲ್ಲ. ಅವರೆಲ್ಲ ಬೇಡಿಕೆ ಇಕ್ಕಿದ್ರು, ನೀವು ಎಲ್ಲರಿಗೆ ಕರೆಸಿ ಒಂದು ಇನಾಗ್ರೇಷನ್ ಮಾಡಬೇಕು ಅಂತ. ಅದಕ್ಕೆ ನಮ್ಮ ಮಂತ್ರಿಗಳು ಆದ BZ ಜಮೀರ್ ಅಹಮದ್ ಖಾನ್ ಅವ್ರ ಸಾಹೇಬ್ರಿಗೆ ಮಾತಾಡಿದ್ದಕ್ಕೆ ಆಯಿತು ಸೋಮವಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಆಫೀಸ್ಗೆ ಬಂದಿದ್ದ ದಿವಸ ಒಳ್ಳೇದಾಗಲಿ, ಶುಭ ಆಗಲಿ, ನಮ್ಮ ರಾಜ್ಯದ ಜನತೆಗೆ ಒಳ್ಳೇದು ಮಾಡಬೇಕಂತ ಒಂದು ತೀರ್ಮಾನ ತಗೊಂಡು ಮನಸ್ಸಿನಲ್ಲಿ ಓಡಾಟ ಮಾಡ್ಕೊಂಡು ಏನಿದೆ ಅದು ದೇವರು ಅವಕಾಶ ಕೊಟ್ಟಿದ್ದಾನೆ, ನಮ್ಮ ಸರ್ಕಾರನೂ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಮೇನ್ ಪಾತ್ರ ನಮ್ಮ BZ ಜಮೀರ್ ಅಹಮದ್ ಖಾನ್ ಅಂತ ಹೇಳೋಕ್ಕೆ ಬಯಸ್ತೀವಿ. ಮೊನ್ನೆವರೆಗೂ ನಮ್ಮ ಮಂತ್ರಿಗಳು ಆದ BZ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು. ಅದು ಹೇಳಿಕೆಯಿಂದ ನಾವು ಫಾಲೋ ಮಾಡ್ತಾ ಇದ್ದೀವಿ. ಬರೋ ದಿನಗಳಲ್ಲಿ ನಾವು ಬರೀ ಸ್ಟೇಟು ಸೆಂಟ್ರಲ್ ಹೆಲ್ತ್ ಫಂಡ್ ತಗೋತೀವಿ. ಮಾನ್ಯ CM ಸಾಹೇಬರು ಹೇಳಿದ್ದಾರೆ, ಇನ್ನೂ ಬೇಕಂದರೆ ಹೆಚ್ಚಿಗೆ ಫಂಡ್ ಕೊಡ್ತೀನಿ ಅಂತ. ಯಾತಕ್ಕಂದರೆ ನಾವು ಮೈನಾರಿಟೀಸು 14% ಇರೋದು, ನಮಗೆ ಫಂಡ್ ಕೊಟ್ಟಿರೋದು 1%. BJP ಅವ್ರಿಗೆ ಬುದ್ಧಿ ಕಮ್ಮಿ ಇದೆ, BJP ನಾಯಕರವ್ರಿಗೆ ಬುದ್ಧಿ ಕಮ್ಮಿ ಇದೆ. ಎಲ್ಲ ಮೈನಾರಿಟೀಸ್ಗೆ ಕೊಟ್ಬಿಟ್ರು ಅಂತ. ಮೈನಾರಿಟೀಸ್ ಬಂದು 14% ಇರೋದು ಈ ರಾಜ್ಯದಲ್ಲಿ. 14%ಗೆ 1% ಲೆಕ್ಕದಲ್ಲಿ ಫಂಡ್ ಕೊಟ್ಟಿರೋದು. ಅದು ಅವ್ರು ತಿಳ್ಕೋಬೇಕಾಗ್ತದೆ. ಅವ್ರಿಗೆ ಪಾಪ ಕೆಲಸ ಇಲ್ಲ ಮಾಡೋಕ್ಕೆ, ಏನೋ ಒಂದು ಕೆಣಕಬೇಕು ಹೇಳ್ತಾ ಇದ್ದಾರೆ. ಅವ್ರು ಫಸ್ಟು ಫಂಡು ಮಾಡಿದಾರಲ್ಲ, 14%ಗೆ ಎಷ್ಟು % ಕೊಟ್ಟಿದ್ದಾರೆ ಮೈನಾರಿಟೀಸ್ಗೆ ಅಂತ ತಿಳ್ಕೊಂಡು ಮಾತಾಡಿದ್ರೆ ಅವ್ರಿಗೂ ಶುಭ ಹಾರಿಸ್ತೀನಿ. ಕೊಟ್ಟಿದ್ರು ಮೈನಾರಿಟೀಸ್ಗೆ. ಈ ಕುಮಾರಸ್ವಾಮಿ ಅಲಯನ್ಸ್ ಸರ್ಕಾರದಲ್ಲಿ 1,800 ಏನೋ ಮಾಡಿದ್ರು. BJP ಅವರು ಮೈನಾರಿಟೀಸ್ಗೆ ಕೊಳ್ಳೇಬಾರ್ದು ಅಂತ ತೀರ್ಮಾನ ಮಾಡಿ 800 ಕೋಟಿ ಕೊಟ್ಟಿದ್ರು. ನಿಮಗೆಲ್ಲ ಜ್ಞಾಪಕ ಇದೆಯಾ? ಇಲ್ಲಾಂದ್ರೆ ನನ್ನ ತವ ಡೀಟೇಲ್ಸ್ ಇದೆ, ಕೊಡ್ತೀನಿ ನಾನು. ಹಿಂಗೆ ಗುರಿ ಇಟ್ಕೊಂಡು ಮಾಡ್ತಾರಲ್ಲ. ಶಪಥ ತಗೊಳ್ಳೋ ಟೈಮ್ನಲ್ಲಿ ಯಾವುದನ್ನ ಮಂತ್ರಿ ಆಗಲಿ ಈ ರಾಜ್ಯದಲ್ಲಿ ಇಲ್ಲ ದೇಶದಲ್ಲಿ ಶಪಥ ತಗೊಳ್ಳೋ ಟೈಮ್ನಲ್ಲಿ ಏನು ಹೇಳ್ತಾರೆ, ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತಾಡಲಿ, ಆಮೇಲೆ ನಾನು ಅರ್ಥ ಮಾಡಿ ಮಾತಾಡ್ತೀನಿ, ಕೊಡ್ತೀನಿ. ಇವಾಗ ಫಂಡು ಮೊನ್ನೆ ರಿಲೀಸ್ ಮಾಡಿದ್ರಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅದು ಫಸ್ಟು ಓದ್ಕೊಳ್ಳಿ, ಆಮೇಲೆ ಇದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಫಸ್ಟ್ ಓದ್ಕೊಳ್ಳಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ, ಎಲ್ಲ ವರ್ಗದ ಜನಕ್ಕೆ ಕೊಟ್ಟಿದ್ದಾರೆ. ಫಸ್ಟ್ ಅದು ನೋಡ್ಕೊಳ್ಳಿ. ನೀವು ಬಜೆಟ್ ಬುಕ್ ತಗೊಂಡು ಓದ್ಕೊಂಡು ಮಾತಾಡಿ. ಯಾಕಂದರೆ ಎಲ್ಲ ಮಾಧ್ಯಮ ಸಮಿತಿಯಿಂದನೇ ಒಳ್ಳೇದಾಗೋದು, ಮಾಧ್ಯಮ ಸಮಿತಿಯಿಂದನೇ ಕೆಟ್ಟದಾಗ್ತದೆ. ಹೆಂಗೆ ಅಂದರೆ ಸಲ್ಮಾನ್ ಖಾನ್ ಅವ್ನಿಗೆ ಇಟ್ಕೊಂಡಿದ್ದಾನೆ, ಇವ್ನಿಗೆ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಇವತ್ತವರೆಗೂ ಪಾಪ ಅವ್ನಿಗೆ ಮದುವೆ ಆಗಲಿಲ್ಲ. ದಯವಿಟ್ಟು ಮಾಧ್ಯಮ ಸಮಿತಿ ಕೈ ಜೋಡಿಸಿ ಹೇಳ್ತೀನಿ, ಯೋಜನೆ ನಾವು ಮಾಡೋಕ್ಕೆ ಪ್ರಿಪೇರ್ ಆಗಿ ರೆಡಿ ಮಾಡ್ತಾ ಇದ್ದೀನಿ. ಇವಾಗ 2ನೇ ದಿವಸನೇ ನಾವು ಚಾರ್ಜ್ ತಗೊಂಡಾಗಿರೋದು. ಒಂದು 15-20 ಡೇಸ್ನಲ್ಲಿ ತಮಗೆ ಕರೆಸ್ಬಿಟ್ಟು ಹೇಳಿಕೆ ಕೊಡ್ತೀನಿ. ಆಮೇಲೆ ನಿಮಗೆ ಗೊತ್ತಾಗ್ತದೆ, ಆಮೇಲೆ ರಾಜ್ಯದ ಜನತೆಗೆ ಗೊತ್ತಾಗಲಿ. ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಡೋದು ಬೇಕಾಗಿಲ್ಲ. 393 ಕೋಟಿ ಕೊಟ್ಟಿದ್ದಾರೆ CM ಸಾಹೇಬರು. ಯಾರಿಗೆ? KMDCಗೆ. ಮುಂಚೆದು ಸ್ವಲ್ಪ ಫಂಡ್ ಇದೆ, ಅದೆಲ್ಲ ಯೋಜನೆ ಮಾಡ್ತಾ ಇದ್ದೀವಿ, ರೆಡಿ ಮಾಡ್ತಾ ಇದ್ದೀವಿ. 1,80,000 3 ಲಕ್ಷ ಆಗ್ತದೆ. ಅದಕ್ಕೆ ಬಂದು 75,000 ಈ ಸ್ಕೀಮ್ನಲ್ಲಿ ಸಬ್ಸಿಡಿ ಸಿಗ್ತದೆ. ಆಮೇಲೆ ಬಂದು 7.5 ಲಕ್ಷ ಗೂಡ್ಸ್ ಗಾಡಿಗೆ ಮತ್ತು 8.5 ಲಕ್ಷ ಆಗ್ತದೆ. ಅದಕ್ಕೆ 3 ಲಕ್ಷ ನಮ್ಮ ಸರ್ಕಾರದಿಂದ 3 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗ್ತದೆ. ಆಮೇಲೆ ಯೋಜನೆಯಲ್ಲಿ ಈ ಓದಕ್ಕೆ ಹೋಯ್ತಾರಲ್ಲ, ಓದಕ್ಕೆ ಅವ್ರಿಗೆ ಬಂದು 50,000 ಇದೆ, 5 ಲಕ್ಷನೂ ಇದೆ. MBBSಗೆ ಹೊರಗಡೆ ದೇಶದಿಂದ ಹೋಗಿದ್ರೆ 20 ಲಕ್ಷವರೆಗೂ ಕೊಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಮಾಡ್ಕೊಂಡು ಎಜುಕೇಷನ್ಗೆ ಮಾತ್ರ ಸೂಪರ್ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾನು. ಇಲ್ಲ, ಸಾಲವಾಗಿ ಎಜುಕೇಷನ್ಗೆ ಕೊಡ್ತಾರೆ, ಸಬ್ಸಿಡಿ ಆಟೋಗೂ ವ್ಯಾನ್ಗೆ ಗಾಡಿಗಳಿಗೆ ಕೊಡ್ತಾರೆ. ಇಷ್ಟು ಹೇಳಕ್ಕೆ ಬಯಸ್ತೀನಿ. ಮುಂದೆ ಬರೋ ದಿನಗಳಲ್ಲಿ ಏನೋ ನಾವು ಹೊಸ ಸ್ಕೀಮ್ ಮಾಡಿದ್ರೆ, ಇವಾಗ ನಮ್ಮ ಸ್ಟೇಟ್ಗೆ ಫಂಡ್ ಕೊಡಲಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು. ಒಂದು ಕಣ್ಣಲ್ಲಿ ಸುಣ್ಣ, ಒಂದು ಕಣ್ಣಿನಲ್ಲಿ ಹಾಲಿಕ್ಕದ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿಂದ ಬಾಂಬೈ ಫಸ್ಟು, ಸೆಕೆಂಡು ಬಂದು ನಾವೇ ಎಲ್ಲ ಕಲೆಕ್ಷನ್ ಮಾಡಿ ಸೆಂಟ್ರಲ್ಗೆ ಕಳಿಸ್ತಾ ಇರೋದು. ಅದು ನಮಗೆ ಬೇಡ ಅಂತ ಬಿಟ್ಬಿಟ್ರೆ ನಮಗೆ ಏನು ಸರ್ಕಾರ ನಡೆಸೋಕ್ಕೆ ತೊಂದರೆ ಆಗೋಲ್ಲ. ಮೊನ್ನೆ ನಿಮಗೆ ಗೊತ್ತಿದೆ, ಹೋದ ತಿಂಗಳು 7ನೇ ತಾರೀಕು ಎಲ್ಲ ಸತ್ಯಕೆರೆ ಕೂತಿದ್ರು ಡೆಲ್ಲಿನಲ್ಲಿ, ಇದೇ ಫಂಡ್ ವಿಚಾರದಲ್ಲಿ. ಹಿಂಗೆಲ್ಲ ಮೋಸ ಮಾಡ್ತಾ ಇದ್ದಾರೆ. ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಜನತೆ ಯಾವ ರೀತಿ ಪಾಠ ಕಲಿಸಿದ್ದಾರೆ, ನನಗೆ ನಂಬಿಕೆ ಇದೆ ದೇಶದಲ್ಲಿ ನಾವು ಪಾಠ ಕಲಿಸ್ತಾರೆ ಅಂತ.